ಮಂಗಳೂರಲ್ಲಿ ನಡೆದಂತಹ ಸುಹಾಸ್ ಶೆಟ್ಟಿ ಹತ್ಯೆಗೆ 3 ತಿಂಗಳ ಹಿಂದೆನೇ ಪ್ಲಾನ್ ಅನ್ನ ಮಾಡಲಾಗಿತ್ತಂತೆ. ಸುಹಾಸ್ ಚಲನವಲನವನ್ನ ಸಫಾನ್ ಗಮನಿಸ್ತಾ ಇದ್ದಂತೆ ತಮ್ಮ ಸಹಚರರನ್ನ ಬಿಟ್ಟು ಆತನನ್ನ ಫಾಲೋ ಮಾಡೋದಕ್ಕೆ, ಆತನ ಆಕ್ಟಿವಿಟೀಸ್ ಮೇಲೆ ನಿಗಾವನ್ನ ವಹಿಸೋದಕ್ಕೆ, ಮಾಹಿತಿಯನ್ನ ಕೊಡೋದಕ್ಕೆ ಹೇಳಿದ್ದಂತೆ. 15 ದಿನಗಳ ಹಿಂದಿನಿಂದ ಮಾಹಿತಿಯನ್ನ ಸಂಗ್ರಹ ಮಾಡೋದಕ್ಕೆ ಆ ಟೀಮ್ ಫೀಲ್ಡ್ಗೆ ಇಳಿದಿತ್ತು. ಸುಹಾಸ್ ಶೆಟ್ಟಿ ಬಚ್ಪೆಗೆ ಬರುವಂತ ಬಗ್ಗೆ ಮಾಹಿತಿಯನ್ನ ಆ ಟೀಮ್ ಸಂಗ್ರಹ ಮಾಡಿತ್ತು. ಅಜರುದ್ದೀನ್ ಎಂಬಾತ ಸಫ್ವಾನ್ಗೆ ಸುಹಾಸ್ ಶೆಟ್ಟಿ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದ. ಎಷ್ಟೊತ್ತಿಗೆ ಹೊರಡ್ತಾನೆ ಆತ, ಜೊತೆಯಲ್ಲಿ ಯಾರ್ಯಾರು ಇರ್ತಾರೆ, ಎಲ್ಲಿಗೆ ಹೋಗ್ತಾನೆ, ಎಲ್ಲಾ ಮಾಹಿತಿಯನ್ನ ರವಾನೆ ಮಾಡಿದ್ನಂತೆ ಈ ಅಜರುದ್ದೀನ್. ಸುಹಾಸ್ ಹತ್ಯೆ ಆದ ಮೇಲೆ ಅಜರುದ್ದೀನ್ ಪರಾರಿಯಾಗಿದ್ದಾನೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇದು ಪೂರ್ವ ನಿಯೋಜಿತ ಕೃತ್ಯ ಅಂತ ಏನು ಆರೋಪಗಳು ಕೇಳಿ ಬರ್ತಿತ್ತು. ಸುಮಾರು 3 ತಿಂಗಳಿಂದ ಪ್ಲಾನ್ ಅನ್ನ ಮಾಡಲಾಗಿತ್ತಂತೆ. ಅದರಲ್ಲೂ 15 ದಿವಸದಿಂದ ಸುಹಾಸ್ ಶೆಟ್ಟಿ ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಯಾರ ಜೊತೆಗೆ ಹೋಗ್ತಾನೆ, ಎಷ್ಟೊತ್ತಿಗೆ ಹೊರಡ್ತಾನೆ, ಎಲ್ಲದರ ಬಗ್ಗೆ ತೀರಾ ನಿಗಾ ಇಡಲಾಗಿತ್ತು. ಇನ್ನು ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣ ಸಂಬಂಧ ಈತನ ಹತ್ಯೆಯನ್ನ ಮಾಡೋದಕ್ಕೆ ವಿದೇಶದಿಂದ ಹಣ ಬಂದಿತ್ತ, ಫಂಡಿಂಗ್ ಆಗಿತ್ತ ಅಂತೇಳಿ ಈಗ ಒಂದು ಅನುಮಾನ ಬಂದಿದೆ. 5 ಲಕ್ಷಕ್ಕೆ ಸುಹಾಸ್ ಶೆಟ್ಟಿ ಹತ್ಯೆಯನ್ನ ನಡೆಸಲಾಯ್ತಾ? ಹಾಗಾದ್ರೆ ಈ ಕೃತ್ಯದ ಹಿಂದೆ ಅನೇಕ ಕಾಣದ ಕೈಗಳ ಕೈವಾಡದ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ವಿವಿಧ ಬ್ಯಾಂಕ್ ಖಾತೆಗಳ ಪರಿಶೀಲನೆಗೆ ಪೊಲೀಸರು ಮುಂದಾಗಿದ್ದಾರೆ. ಈಗ ಸಫ್ವಾನ್ ಹಣಕಾಸಿನ ನೆರವಿಗೋಸ್ಕರ ಅನೇಕರನ್ನ ಸಂಪರ್ಕ ಮಾಡಿದ್ದ ಅನ್ನೋ ಮಾಹಿತಿ ಯಾವಾಗ ಸಿಕ್ತು? ಸೊ ಈ ನಿಟ್ಟಿನಲ್ಲಿ ವಿದೇಶದಿಂದನೂ ಫಂಡಿಂಗ್ ಆಗಿತ್ತಾ? 5 ಲಕ್ಷ ವ್ಯವಹಾರ ಇಲ್ಲಿ ಆಗಿದೆ ಅಂತಾನೂ ಕೂಡ ಮಾಹಿತಿ ಸಿಕ್ಕಿದೆ. ಇನ್ನು ಸಂಪರ್ಕದ ವೇಳೆ ಜೈಲ್ ಬೇಲ್ ನೆರವಿಗೆ ಸಫ್ವಾನ್ ಕೈ ಚಾಚಿದ್ನಂತೆ. ಹತ್ಯೆ ಆದ್ಮೇಲೆ ಸರೆಂಡರ್ ಆಗೋ ಬಗ್ಗೆನೂ ಕೂಡ ಚರ್ಚೆಗಳಾಗಿತ್ತಂತೆ. ಈ ಎಲ್ಲಾ ಸ್ಕೆಚ್ ಪ್ಲಾನ್ 3 ತಿಂಗಳ ಹಿಂದೆನೆ ಸಿದ್ಧವಾಗಿತ್ತು ಅಂತ ಹೇಳಿ ಮಾಹಿತಿ ಲಭ್ಯವಾಗಿದೆ. ಜನವರಿಯಲ್ಲೇ ಸಫ್ವಾನ್ ಟೀಮ್ಗೆ 3 ಲಕ್ಷ ಹಣ ಸಂದಾಯ ಆಗಿತ್ತಂತೆ. ಫಾಜಿಲ್ ತಮ್ಮ ಆದಿಲ್ 3 ಲಕ್ಷ ಹಣವನ್ನ ಕೊಟ್ಟಿದ್ದಂತೆ. ಕೃತ್ಯಕ್ಕಾಗಿ ಒಂದು ಪಿಕಪ್ ವಾಹನ ಹಾಗೇನೆ ಸ್ವಿಫ್ಟ್ ಕಾರನ್ನ ಏನ್ ಬಳಕೆ ಮಾಡಿದ್ರು ಅದಕ್ಕೂ ಹಣಕಾಸಿನ ನೆರವನ್ನ ನೀಡಲಾಗಿತ್ತು. ಇನ್ನು ಸುಹಾಸ್ ಶೆಟ್ಟಿ ತಪ್ಪಿಸ್ಕೊಂಡ್ರೆ ಪ್ಲಾನ್ ಬಿ ಅಂತಾನೂ ಕೂಡ ಒಂದು ರೆಡಿ ಮಾಡಿ ಇಟ್ಕೊಂಡಿತ್ತಂತೆ ಈ ಟೀಮ್. ಹಿಂದೂ ಕಾರ್ಯಕರ್ತರ ನೆತ್ತರು ಹರಿಸೋದಕ್ಕೆ ವಿದೇಶದಿಂದಲೂ ಕೂಡ ಹಣ ಹರಿದು ಬಂದಿತ್ತು ಅನ್ನೋ ಅನುಮಾನಗಳಿದೀಗ ವ್ಯಕ್ತವಾಗ್ತದೆ. ಕೇವಲ 10 ಜನ ಮಾತ್ರವಲ್ಲದೆ ಇನ್ನಷ್ಟು ಜನರು ಇದರಲ್ಲಿ ಶಾಮೀಲಾಗಿರುವಂತಹ ಸಂಶಯ ವ್ಯಕ್ತವಾದಂತ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಒಂದು ಫಂಡಿಂಗ್ ವಿಷಯ ಮತ್ತೆ ಈ ಟೀಮ್ನಲ್ಲಿ ಯಾರ್ಯಾರಿದ್ರು, ಯಾರೆಲ್ಲ ಹೆಲ್ಪ್ ಮಾಡಿದ್ದಾರೆ, ಯಾವ ರೀತಿ ಹೆಲ್ಪ್ ಮಾಡಿದ್ದಾರೆ ಅನ್ನೋ ಕುರಿತಂತೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಸುಹಾಸ್ ಶೆಟ್ಟಿ ಹತ್ಯೆಗೂ ಮುನ್ನ ಆರೋಪಿಗಳು ಒಂದು ಭರ್ಜರಿ ಪಾರ್ಟಿಯನ್ನ ಮಾಡಿರ್ತಾರೆ. ಅದು ಏಪ್ರಿಲ್ 2ನೇ ತಾರೀಕೆ ಹತ್ಯೆಗೆ ಸ್ಕೆಚ್ ಹಾಕೋಕೆ ಅಂತಾನೆ ಎಲ್ಲರೂ ಸೇರಿ ಪಾರ್ಟಿಯನ್ನ ಮಾಡಿ ಅವತ್ತು ಪಾರ್ಟಿ ಮಾಡ್ತಾ ಹತ್ಯೆ ಯಾವ ತರ ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನೋ ಕುರಿತಂತೆ ಸ್ಕೆಚ್ ಅನ್ನ ಹಾಕಿದ್ರ? ಹಾಗಾದ್ರೆ ಚಿಕ್ಕಮಗಳೂರಿನ ಕಳಸದ ರೆಸಾರ್ಟ್ ಒಂದರಲ್ಲಿ ಪಾರ್ಟಿ ಮಾಡಿರುವಂತಹ ಸಂಶಯಗಳು ವ್ಯಕ್ತವಾಗ್ತಿದೆ. ಅದಕ್ಕೆ ಪೂರಕ ಅನ್ನುವಂತೆ ಒಂದು ಫೋಟೋ ಕೂಡ ಪೊಲೀಸರ ಕೈ ಸೇರಿದೆ. ಆರೋಪಿಗಳ ನೈಟ್ ಪಾರ್ಟಿಯ ಫೋಟೋಗಳು ಲಭ್ಯವಾಗಿದೆ. ಫಾಜಿಲ್ ಸಹೋದರ ಆದಿಲ್ ಕೊಟ್ಟಂತ ಹಣದಲ್ಲಿ 3 ಲಕ್ಷ ಏನಾತ ಕೊಟ್ಟಿದ್ದ, ಅದೇ ಹಣದಲ್ಲಿ ಪಾರ್ಟಿ ಮಾಡಿದ್ರ? ಹಾಗಾದ್ರೆ ಅದೇ ಹಣದಲ್ಲಿ 3 ಜನ ಪಾರ್ಟಿ ಮಾಡಿರಬಹುದು ಅನ್ನೋ ಸಂಶಯ ವ್ಯಕ್ತವಾಗ್ತಿದೆ. ಚಿಕ್ಕಮಗಳೂರು ಮೂಲದ ರಂಜಿತ್ ಜೊತೆ ಸೇರ್ಕೊಂಡು ಬಂಧಿತ 3 ಆರೋಪಿಗಳು ಆ ಪಾರ್ಟಿಯಲ್ಲಿ ಸೇರ್ಕೊಂಡಿದ್ರು. ಅದಕ್ಕೆ ಫೋಟೋನೇ ಸಾಕ್ಷಿಯಾಗಿ ಹೇಳ್ತಾ ಇದೆ. ಮುಜಾಮಿಲ್, ನಿಯಾಜ್ ಹಾಗೂ ರಂಜಿತ್ ಅವತ್ತಿನ ಪಾರ್ಟಿಯಲ್ಲಿ ಅಂದ್ರೆ ಏಪ್ರಿಲ್ 2ನೇ ತಾರೀಕು ಕಳಸದಲ್ಲಿ ಏನು ಪಾರ್ಟಿ ಆಗುತ್ತೆ ಆ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ರು. ಇನ್ನೂ 5 ಜನ ಇದೇ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ರು. ಇನ್ನು ಈ ಪಾರ್ಟಿಯಲ್ಲೇ ರಂಜಿತ್ ಹಾಗೇನೆ ಮುಜಮಿಲ್ ಪರಸ್ಪರ ಪರಿಚಯ ಆಗೋದು, ತದನಂತರ ಈ ಕೊಲೆಗೆ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದು ಅಂತಾನೂ ಕೂಡ ಮೇಲ್ನೋಟಕ್ಕೆ ಅಂದ್ರೆ ಪ್ರಾಥಮಿಕವಾಗಿ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಇದೇ ಫೋಟೋ ನೋಡಿ, ಮುಜಮಿಲ್ ಈತ ಒಬ್ಬ ಆರೋಪಿ, ಮತ್ತೆ ರಂಜಿತ್ ಮತ್ತೊಬ್ಬ ಆರೋಪಿ. ಇವರಿಬ್ಬರನ್ನು ಹೊರತುಪಡಿಸಿ ಇನ್ನೂ 5 ಜನ ಈ ಪಾರ್ಟಿಯಲ್ಲಿ ಇದ್ದಾರೆ. ಸೊ ಈ ಪಾರ್ಟಿ ಬಗ್ಗೆನೇ ಒಂದಿಷ್ಟು ಸಂಶಯಗಳು ಪೊಲೀಸರಿಗೆ ಈಗ ವ್ಯಕ್ತವಾಗ್ತಿದೆ. ಇದೇ ಪಾರ್ಟಿಯಲ್ಲಿ ಆರೋಪಿಗಳು ಪರಸ್ಪರ ಪರಿಚಯ ಆಗಿ ಆ 3 ಲಕ್ಷ ಹಣದ ಬಗ್ಗೆನೂ ಕೂಡ ಇದೀಗ ಒಂದಿಷ್ಟು ಅನುಮಾನಗಳು ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಹೆಚ್ಚಿನ ವಿಚಾರಣೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ.